ನಾವೇ ಅವರ ಯಜಮಾನ್ ಇದ್ದಾರೆ, ಅವರ ಮಣ್ಣ ಬಳಸ್ಕೊಳ್ತಾರೆ. ಈ ಒಂದು ಘಟನಾಸ್ಥಳದ ಸುತ್ತಮುತ್ತ ಆಧಾರ್ ಕಾರ್ಡ್ ನಾಪತ್ತೆ ಆಗಿದ್ದಾರೆ ಅಂತ ಪೋಷಕರಿಗೆ ಆಕೆಯ ಪತಿಗೆ ಗೊತ್ತಾಗಿರುವಂಥದ್ದು. ನಂತರ ಹೀಗಾಗಿ ಆ ದೂರಿನ ಅದೀಗ ಪಕ್ಕದಲ್ಲಿ ಚಪ್ಪಲಿ ಮತ್ತು ಬಟ್ಟೆ ಎರಡು. ಐದು ನಿಮಿಷ ಈ ಸಮಾಜದಲ್ಲಿ ನಮ್ಗೆ ಬದುಕಾಗ್ತಿಲ್ಲ. ಯಾಕೆಂದ್ರೆ ಇವರೆಲ್ಲ ಅಧಿಕಾರಿಗಳು ನಮ್ಗೆ ಸ್ಪಂದಿಸ್ತಾ ಇಲ್ಲ ಅಂದ್ಮೇಲೆ ಮೇಡಮ್ ನಾವು ಯಾಕೆ ಬದುಕಬೇಕು? ನಿನ್ನೆ ರೆಸ್ಪಾನ್ಸ್ ತಾನೇ ಮೇಡಮ್ ಹೇಳಿದ್ರು, ಲೊಕೇಶನ್ ಇಲ್ಲಿದೆ, ಆಧಾರ್ ಕಾರ್ಡ್. ನಿನ್ನೆ 40 ಜನ ಸರ್ವೇಣಿಗಳೇ ಒಂದು 3-4 ಕಿಲೋಮೀಟರ್ ಒಂಚೂರು ಪ್ರೆಜರ್ ಹಾಕಿ ಕುಡ್ಕಿದ್ರೆ ನಿನ್ನೆನೆ ಮಾಹಿತಿ ಒಂಚೂರು ಸಿಗೋದು ಮೇಡಮ್. ನಾವೇ ಹೇಳಿದೀವಿ, ಯಾಕಂದ್ರೆ ಪೊಲೀಸರೆಲ್ಲ ಒಳ್ಳೆಯವರು ಇರ್ತಾರೆ, ಕುಣಿಗಲ್ಲರೂ ಇನ್ಫಾರ್ಮೇಶನ್ ಕೊಟ್ಟ ಲೊಕೇಶನ್ ಇಲ್ಲಿದೆ ಅಂತ ಅವರೇ ಹೇಳಿರೋದು. ಲೊಕೇಶನ್ ಆಧಾರ್ ಕಾರ್ಡ್ ಸಿಗ್ತಲ್ವಾ, ಮೊಬೈಲ್ ಲೊಕೇಶನ್ ಇಲ್ಲಿದೆ, ಒಂಚೂರು ಪ್ರೆಜರ್ ಹಾಕಿ ಒಂಚೂರು ಕುಡ್ಕಿದ್ರೆ ನಿನ್ನೆನೆ ಒಂಚೂರು ಎಫೆಕ್ಟ್ ಹಾಕಿ ಇವತ್ತು ಹಾಕೋದು ನಿನ್ನೆ ಹಾಕಿದ್ರೆ ಜೀವ ಉಳಿಯೋದೇನು? ಏನ ನಿನ್ನೆ ಬಟ್ಟೆ ಇರಲಿಲ್ಲ, ಇಲ್ಲೆಲ್ಲ ಬಂದು ಹುಡುಕಿದೀವಿ ನಾವು. ನಿನ್ನೆ ಬೆಳಿಗ್ಗೆ ಬಟ್ಟೆ ಇರಲಿಲ್ಲ, ಇದು ಬೆಳಿಗ್ಗೆ ಬಂದು ಮತ್ತೆ ಹುಡುಕ್ದಾಗ ಇಲ್ಲಿ ಬಟ್ಟೆ ಇರೋದು. ನಿನ್ನೆನೆ ಒಂಚೂರು ಎಫೆಕ್ಟ್ ಹಾಕಿದ್ರೆ ಒಂಚೂರು ಏನೋ ಒಂದು ಆಗೋದು ಮೇಡಮ್. ಎಲ್ಲರೂ ಕೆಟ್ಟವರಲ್ಲ, ಒಂಚೂರು ರೆಸ್ಪಾನ್ಸ್ ತಾನು ಮಾಡಿದ್ರೆ ಒಂದು ಜೀವ ಹೋಯ್ತಲ್ಲ ಮೇಡಮ್. ಗೊತ್ತಿಲ್ಲ ಅದೇನಾಗಿದೆ ಗೊತ್ತಿಲ್ಲ, ದೇವ್ರ ದಯದಿಂದ ಅಂತ ನಾವು
ಒಳ್ಳೇದಾಗಲಿ ಅಷ್ಟೇ ಕೇಳೋದು. ಮಾಡ್ತೀವಿ ನಾವು ಅವರಿಗೆ ಟ್ರೇಸ್ ಮಾಡಲಿಕ್ಕೆ 3 ಟೀಮ್ಸ್ ಮಾಡಿದ್ದೀವಿ. ಎಲ್ಲ CCTV ನಾವು ಚೆಕ್ ಮಾಡ್ತೀವಿ. ನಮ್ಮ ಮೇಲೆ ನಂಬಿಕೆ ನಾನು ಬಂದಿದ್ದೀನಿ ಅಲ್ವಾ SP ಸಾಕಷ್ಟು ಎಫರ್ಟ್ಸ್ ಮಾಡ್ತೀವಿ ನಾವು. ಮತ್ತೆ ಯಾರು ನಮ್ಮ ಡಿಪಾರ್ಟ್ಮೆಂಟ್ ಇಂದ ತಪ್ಪು ಮಾಡಿದ್ರೆ ಅವರ ಮೇಲೆ ಸ್ಟ್ರಿಕ್ಟೆಸ್ಟ್ ಆಕ್ಷನ್ ತಗೊಳ್ತೀವಿ. ಆಮೇಲೆ ಮೇಡಮ್ ಅದು ನಾನು ನಿಮಗೆ ಕಮೆಂಟ್ ಈಗ ನಾನು ಇದೇ ತರ ಈಗ ಮಾತಾಡಿದ್ನಲ್ಲ, ಇದೇ ತರ ರೇವಣ ಸಾಹೇಬ್ರ ಹತ್ರ ಮಾತಾಡಿದೆ. ಬೇಕಾದ್ರೆ ನಾನು ನೋಡ್ಲಿ ನೆನ್ನೆ ಏನಾದ್ರು ಗೊತ್ತಾ, ಕುಡ್ಕ ಮಾತಾಡ್ತಿದ್ದೀನಿ ನೀನು, ಯಾಕೆ ನಾನು ಕಾನೂನು ಪ್ರಕಾರ ಮಾತಾಡ್ತಿದ್ದೀನಲ್ಲ, ನಾನು ತಪ್ಪು ಅಂತ ಕುಡ್ಕ ಮಾತಾಡ್ತಿದ್ದೀನಿ ನೀನು. ಯಾವುದೇ ತಪ್ಪಿಲ್ಲ. ಬಟ್ ಅವ್ರು ಹೇಳಿದ್ದು ಈಗ 40 ಜನ ಮಧ್ಯೆ ಆಗಿ ಹೇಳಿದಾಗ ನನ್ನ ಪರಿಸ್ಥಿತಿ ಏನಾಗ್ಬೇಕು ಹೇಳಿ, ಬೆಳಗ್ಗೆಯಿಂದ ಊಟ ಮಾಡಿಲ್ಲ ತಿಂಡಿ ಮಾಡಿಲ್ಲ, ನನ್ನ ಪರಿಸ್ಥಿತಿ ಏನಾಗ್ಬೇಕು? ನಾವು ನಿನ್ನೆ ಹೇಳಿದ್ರಲ್ಲ ಮೇಡಮ್, ಒಂಚೂರು ಕೈ ಜೋಡಿಸಿದ್ರೆ ನಿನ್ನೆನೆ ಒಂಚೂರು ನಾವು ಹಿಂಗಿದೆ ಆಮೇಲೆ ನೋಡಿ ಮೇಡಮ್, ಆಧಾರ್ ಕಾರ್ಡ್ ಸಿಕ್ಕಿದೆ ಅಂತ ಇಲಾಖೆಗೆ ಇನ್ಫಾರ್ಮೇಶನ್ ಕೊಟ್ಟರೆ ನಾವು, ಇಲ್ಲಿ ಬಟ್ಟೆ ಸಿಗಿದೆ ಅಂತ ಇನ್ಫಾರ್ಮೇಶನ್ ಕೊಟ್ಟರೆ ನಾವು, ಫೋನ್ ಇಂಥ ಕಡೆ ಸ್ವಿಚ್ ಆಫ್ ಆಗಿದೆ ಅಂತ ಇನ್ಫಾರ್ಮೇಶನ್ ಕೊಟ್ಟರು ನಾವು ಸಾರ್ವಜನಿಕರು. ಇಲಾಖೆ ಏನ್ ಮಾಡ್ತೀವಿ ಅದಕ್ಕೆ ಉತ್ತರ ಕೊಡಿ. ನನಗೆ ಇಲಾಖೆ ಏನ್ ಮಾಡ್ತೀವಿ? 7 ಗಂಟೆಲಿ ಆಫ್ ಆಗಿದೆ. ಅದನ್ನೆಲ್ಲ ಇಲಾಖೆ ಇನ್ಫಾರ್ಮ್ ತಗೋಬೇಕಾನೆ, ಇಲಾಖೆಯವ್ರು ಮಾಡ್ಬೇಕಾನೆ. ಅದನ್ನ ನಾವು ಸಾರ್ವಜನಿಕರು ಮಾಡ್ಕೊಡ್ತಿದೀವಿ ಅಂದಾಗ ನಮ್ಮ ಈಗ ಪರಿಸ್ಥಿತಿ ನಮಗೆ ಗೊತ್ತಿಲ್ಲ ಮೇಡಮ್, ಬೇಲೂರಿಗೆ ಕೊಡ್ಬೇಕು ಅರಳಿ ಗೊತ್ತಿಲ್ಲ. ಒಟ್ನಲ್ಲಿ ಬೇಲೂರಲ್ಲಿ ಎಲ್ಲ ಒಂದ್ ಕಡೆ ತಗೊಂಡು ಜೀವ ಉಳಿದಿದೆ ಮೇಡಮ್. ಈಗ ಅವ್ರಿಗೆ ಸೇರಲ್ಲ ಅಂದ್ರೆ ಅವ್ರಿಗೆ ಫೋನ್ ಮಾಡಿ ಹೇಳ್ಬೇಕು, ನಮಗೆ ಸೇರಲ್ಲ ನೀವು ಮಾಡಿ, ಇಲ್ಲ ದೊಡ್ಡ ಅರ್ಥಕ್ಕೆ ಹೋಗಿ ಅಂತ. ಅಲ್ಲಿಗೆ ಹೋಗಿ ಇಲ್ಲಿಗೆ ಹೋಗಿ ನಿನ್ನೆ ಎಲ್ಲ ಸುಮ್ಮನೆ ವೇಸ್ಟ್ ಟೈಮ್. ಈಗ ನಾವು ಇದನ್ನ ಯೋಚನೆ ಮಾಡಕ್ಕಲ್ಲ, ಇದೇನಿದೆ ಒಂಚೂರು ಇದು ಮಾಡಿ ಮೇಡಮ್. CCTVs ಚೆಕ್ ಮಾಡಬೇಕು. ಅದು ನಾವು CDR ತಕ್ಷಣ ನಂಬರ್ ಮಾಡಿದ್ದಾರೆ, ಯಾರೋ ಒಬ್ರು ಸಿಕ್ಕಿದ್ದಾರೆ ಅಂತ ಹೇಳಿದ್ದಾರೆ. ಆದ್ರೆ ಯಾರಿದೆ ಒಂಚೂರು ನೋಡಿ, ಎಲ್ಲ ಆಯ್ತು. ಯಾರೋ ಈಗ ಗೊತ್ತಿರೋರು ಸಿಕ್ಕಿದ್ದಾರೆ ಅಂತ ಅವ್ರು ಚಿಕ್ಕಮ್ಮಗೆ ಹೇಳಿದ್ದಾರೆ. ಅದಕ್ಕೆ ಒಂಚೂರು CDR ನೋಡಿ ಒಂಚೂರು ಫಾಸ್ಟ್ ಆಗಿ ಇದು ಮಾಡಿ. ನಿರ್ಭೀತ, ನಿಷ್ಪಕ್ಷಪಾತ, ವಿಶ್ವಾಸಾರ್ಹ ಸುದ್ದಿಗಳಿಗೆ ಮತ್ತೊಂದು ಹೆಸರಾಗಿರುವಂತ ನ್ಯೂಸ್ 18 ಕನ್ನಡ ಈಗ ಆಪ್ನಲ್ಲೂ ಲಭ್ಯವಿದೆ. ದಯವಿಟ್ಟು ಇಲ್ಲಿರುವಂತ QR ಕೋಡ್ ಸ್ಕ್ಯಾನ್ ಮಾಡಿಕೊಂಡು ಆಪ್ ಡೌನ್ಲೋಡ್ ಮಾಡೋದಕ್ಕೆ ಮರಿಬೇಡಿ. ನಿಮ್ಮ ಬೆಂಬಲ ಹೀಗೆ ಸದಾ ನಮ್ಮೊಂದಿಗಿರಲಿ. ಧನ್ಯವಾದ.